ಹಾಯ್, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ವಿಡಿಯೋ ಮಾಡೋಕ್ಕೆ ಕಾರಣ ಪ್ರೆಸೆಂಟ್ ಜನ್ರೇಷನನ್ನು ನೋಡಿ ನಿಮಗೆ ಭಾಳ ಬೇಜಾರು ಅನಿಸಿದ್ದೀರಿ. ಯಾಕಪ್ಪ ಅಂತಂದರೆ ಪೇರೆಂಟ್ಸು ನಿಮ್ಮನ್ನು ಹೆತ್ತವರು ನಿಮ್ಮ ಎದೆ ಮಾಡ್ಕೊಂಡು ನೋಡ್ಬೇಕು. ನೀವು ಎಷ್ಟು ಅವರು ಕಷ್ಟಪಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತದೆ. ನಿಮ್ಮನ್ನು ನೀವು ತಿಳ್ಕೊಳ್ರಿ ಎಷ್ಟು ನಿಮಗೋಸ್ಕರ ಅವ್ರು ಕಷ್ಟಪಟ್ಟಿದ್ದಾರೆ ಅಂತ. ಏನಾಗ್ತದೆ ಅಂತಂದರೆ ನೀವು ಅಡಲ್ಟ್ಸ್ ಮ್ಯಾಚೂರ್ ಆದಮೇಲೆ ನಿಮ್ಮ ತಂದೆ ತಾಯಿಗಳನ್ನ ಮರಿತಾ ಇದ್ದೀರಿ. ಒಂದು ಕಾಲದಲ್ಲಿ ಶ್ರವಣ್ ಕುಮಾರ್ ಇದ್ದ, ಹೌದಾ, ಅವರ ತಂದೆ ತಾಯಿಗಳ ಆಸೆಯನ್ನು ತೀರಿಸಲಿಕ್ಕೆ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದ. ಆದರೆ ಇವತ್ತು ನಿಮ್ಮನ್ನು ಹೆತ್ತಂಥ ಪೇರೆಂಟ್ಸ್ ತಂದೆ ತಾಯಿಗಳನ್ನು ಆಶ್ರಮಕ್ಕೆ ಬಿಡೋಕ್ಕೆ ನೀವು ಹೊತ್ಕೊಂಡು ಹೋಗ್ತೀರಿ. ಹೌದಾ, ಅಂದರೆ ನಿಮ್ಮನ್ನಷ್ಟು ಮಟ್ಟಿಗೆ ಬೆಳೆಸಿ ಎಲ್ಲನೂ ನಿಮಗೆ ಫೆಸಿಲಿಟಿ ಕೊಟ್ಟಂಥ ಪೇರೆಂಟ್ಸನ್ನು ನಿಮಗೆ ಸಾಕುವಂಥ ಕೆಪಾಸಿಟಿ ನಿಮ್ಮ ಹತ್ರ ಇಲ್ಲ. ಅಂದರೆ ನೀವು ನಿಮ್ಮ ಪಾಡಿಗೆ ನೀವು ಆಗಿರ್ತೀರಿ ಅಲ್ವಾ. ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ ಪ್ರೆಸೆಂಟ್ ಜನ್ರೇಷನಲ್ಲಿ ಕಾಮನ್ ಫ್ಯಾಕ್ಟ್ ಅಂದರೆ ಲವ್ ಅಫೇರ್. ಹೌದಾ, ಪ್ರೀತಿ ಮಾಡ್ತೀರಿ, ಓಕೆನಾ. ಇವತ್ತು ದುಡ್ಡು ಇರಲಿಲ್ಲಪ್ಪ ಅಂದರೆ ನೀವು ಪ್ರೀತಿ ಮಾಡಿದ್ರೆ ಬಿಟ್ಟೋಗ್ಬಿಡ್ತಾರೆ. ಹೌದಾ, ನೀವು ಯಾಕೆ ಬೆಳಿಬೇಕಪ್ಪ ಅಂದರೆ ಬಿಟ್ಟು ಹೋದ್ರು ಅಂತ ಸುಸೈಡ್ ಮಾಡ್ಕೊಳ್ಳೋದಲ್ಲ. ಅದು ನಿಮ್ಮ ತಂದೆ ತಾಯಿಗಳನ್ನ ನೆನ್ಪು ಮಾಡ್ಕೋಬೇಕು. ಹೌದಾ, ಏನಪ್ಪ ಅಂದರೆ ಬಿಟ್ಟೋದವ್ರು ಯಾವ ರೀತಿ ಹೊರಬೇಕಪ್ಪ ಅಂತಂದರೆ ನಿಮ್ಮ ಸಕ್ಸಸ್ಸನ್ನು ನೋಡಿ ಯಾಕಾದರೂ ಬಿಟ್ಟು ಬಂದಲ್ಲಪ್ಪ ಅಂತ ಅವ್ರು ಹೊರಬೇಕು, ನೀವು ಹೊರಗಬಾರ್ದು. ನೆನಪಿಟ್ಕೊಳ್ರಿ, ನೀವು ಕೊರಗ್ತಾ ಇದ್ದೀರ ಅಂದ ಮಾತ್ರಕ್ಕೆ ನಿಮಗೆ ಪೇರೆಂಟ್ಸ್ ಅಂದರೆ ಬೆಲೆನೇ ಇಲ್ಲ ಅಂತ ಅರ್ಥ. ಹೌದಾ, ಪೇರೆಂಟ್ಸ್ ಅನ್ನೋಂಥದ್ದು ನಿಮಗೆ ಬೆಲೆ ಇದ್ದಿದ್ದಪ್ಪ ಅಂತಂದರೆ ನೀವು ಯಾವತ್ತೂ ಕೊರಗಲ್ಲ. ನೀವು ಸಕ್ಸಸ್ ದಾರಿಯನ್ನು ಹುಡುಕ್ತೀರಿ, ಸಕ್ಸಸ್ ಆಗ್ತೀರಿ. ಓಕೆ, ತಂದೆ ತಾಯಿಗಳನ್ನ ಯಾವತ್ತೂ ಮರಿಬೇಡ್ರಿ. ನಿಮ್ಮ ಒಂದು ಲೈಫಿಗೆ ಅದು ಬೆಸ್ಟ್ ಗಿಫ್ಟು. ಯಾಕಂದರೆ ಅದೇ ನಿಮ್ಮ ಜೀವನ ಕೊಟ್ಟಂಥ ಒಂದು ಗಿಫ್ಟ್ ಆಗಿರ್ತದೆ. ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಗೈಸ್.